ನಮ್ಮ ವೆಹಿಕಲ್ ಚೆಕಿಂಗಲ್ಲಿ ನಿಮಗೆ ನಿನ್ನೆ ಸಿಕ್ಕಿರ್ಬೋದು ಡೀಟೇಲ್ಸ್. ಬಟ್ ನಿಮ್ಮ ಮುಖಾಂತರ ನಾವು ಇನ್ನೊಂದು ಸರಿ ಹೇಳ್ತಾ ಇದ್ದೀವಿ, ಯಾಕೆಂದರೆ ಇದು ಶಾಲೆ ಮಕ್ಕಳು, ಅವರು ಸ್ಕೂಲ್ ಚಿಲ್ಡ್ರನ್, ಅವ್ರಿಗೆ ಸಂಬಂಧಪಟ್ಟ ಬಸ್ಸಸ್ ಮತ್ತು ವ್ಯಾನ್ಸ್ ಅದರ ಬಗ್ಗೆ ಸ್ಟ್ರಿಕ್ಟಾಗಿ ಚೆಕ್ ಮಾಡಬೇಕು ಅಂತ ನಾವು ಟ್ರಾಫಿಕ್ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀವಿ. ಮತ್ತು ಅದು ಮಾಡುವಾಗ ಜನಕ್ಕೆ ತೊಂದರೆ ಆಗಬಾರ್ದು, ಟ್ರಾಫಿಕ್ ಕಂಜೆಷನ್ ಆಗಬಾರ್ದು, ಮತ್ತು ಸ್ಕೂಲ್ಗೆ ಯಾರೋ ಲೇಟ್ ಸ್ಕೂಲ್ಗೆ ಡಿಲೇ ಆಗಬಾರ್ದು. ಆ ನಿಟ್ಟಿನಲ್ಲಿ ನಿನ್ನೆ ಚೆಕ್ ಮಾಡುವಾಗ ಇದು ಭಾಳ ಒಂದು ವಿಶೇಷ ಇದು, ಅಂದರೆ 58 ಜನ ಅವರು ಮಿತಿ ಮೀರ, ಅಂದರೆ ಸ್ಮಾಲ್ ಕ್ವಾಂಟಿಟಿ ಅಲ್ಲ, ತುಂಬ ಜಾಸ್ತಿ ಕ್ವಾಂಟಿಟಿ, ಹೆಚ್ಚು ಆಲ್ಕೋಹಾಲ್ ಕಾಂಟೆಂಟ್ ಅದರಲ್ಲಿ ಆಲ್ಕೋಹಾಲ್ ಮೀಟರಲ್ಲಿ ನಮಗೆ ಸಿಕ್ಕಿದೆ. ಇದು ಭಾಳ ಸೀರಿಯಸ್ ಇಶ್ಯೂ ಇದೆ. ಕೆಲವು ನಾನು ಏನು ಹೇಳಿದ್ದೀನಿ, ಸಂಬಂಧಪಟ್ಟ ಸ್ಕೂಲ್ ಅವ್ರಿಗೆ ನೀವು ಕೂಡ ಬರೀಬೇಕು, ಅವ್ರದ್ದು ಜವಾಬ್ದಾರಿ ಇದೆ, ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಈ ಥರ ಮಾಡಿದರೆ ಪ್ರತಿಯೊಂದು ವಿಷಯ ಪೊಲೀಸ್ ತಲೆ ಮೇಲೆ ಹಾಕಿದ ತಪ್ಪು. ನಾವು ಮಾಡ್ತೀವಿ ಇದು, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಸ್ಕೂಲ್ ಹೋಗೋದು, ಆಫೀಸ್ ಹೋಗೋದು, ಟ್ರಾಫಿಕ್ದು ಆಲ್ರೆಡಿ ಪೀಕ್ ಅವರ್ ಇರ್ತದೆ. ಆ ಪೀಕ್ ಅವರಲ್ಲಿ ಹೋಗಿ ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು ಸರಿ ಆಗಲ್ಲ. ಇದು ಸ್ಕೂಲ್ದು ಜವಾಬ್ದಾರಿ ಇದೆ. ನಾನು ನಮ್ಮ ಆಫೀಸರ್ಸ್ಗೆ ಕೇಳಿದೆ, ಈ ಥರ ಮುಂಚೆ ಮಾಡುವಾಗ ಅವ್ರು ಹೇಳ್ತಾಯಿದ್ರು 20-25 ಜನ ಸಿಕ್ತಿತ್ತು. ಈ ಸರಿ 58 ಜನ ಡ್ರೈವರ್ಸ್ ಅವರು ಲೇಟ್ ನೈಟ್ ತನಕ ಪಾರ್ಟಿ ಮಾಡೋದು, ಬೆಳಿಗ್ಗೆ ಸ್ಕೂಲ್ ಬಸ್ ಡ್ರೈವ್ ಮಾಡೋದು, ದಿಸ್ ಇಸ್ ವೆರಿ ಡೇಂಜರಸ್. ಸೊ ಕೆಲವು ಪ್ರತಿಷ್ಠಿತ ಸ್ಕೂಲ್ ಅವ್ರದ್ದು ಕೂಡ ಇದರಲ್ಲಿದೆ. ಆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ, ಅವ್ರಿಗೆ ಲೆಟರ್ ಬರಿತಾ ಇದ್ದೀವಿ. ಪ್ಲಸ್ RTO ಅವ್ರಿಗೆ ಕೂಡ ಇದರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಾವು ಬರಿತೀವಿ.